ಈ ಸಂಜೆ ಮುಂದೆ ಹತ್ತಿರೋ ಮಳಿಗಂತೂ ಬಿಸಿ ಬಿಸಿಯಾಗಿ ಏನಾರ ತಿನ್ಬೇಕು ಅನಿಸ್ತಿರ್ತೈತಿ. ಈಗ ನೋಡ್ರಿ ನಾನಿಲ್ಲೇ ಮೈಸೂರು ಬೋಂಡ ಮಾಡೀನಿ, ಅಂದ್ರೆ ಮೈಸೂರು ಬಜ್ಜಿ ಅಂತೀವಲ್ರಿ, ಆ ಬಜ್ಜಿನ ಹ್ಯಾಂಗೆ ಮಾಡೋದು ಅಂತಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ನಾಗ ಹ್ಯಾಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಮೊದಲ 1 ಕಪ್ ಆಗುವಷ್ಟು ಮೊಸರನ್ನ ತಗೋರಿ. ಈ ಮೊಸರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿನಿ. ಇದಕ್ಕಿಂತ ನೀವು ಬೇಕಿಂಗ್ ಸೋಡಾ ಹಾಕ್ಕೊಂಡ್ರು ಭಾರಿ ಚಲೋ ಇರ್ತೈತಿ. ನನ್ನ ಕಡೆ ಅದು ಖಾಲಿ ಆಗೈತ್ರಿ, ಹಂಗಾಗಿ. ಆಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು, 1 ಕಪ್ ಮೊಸರು ಹಾಕ್ಕೊಂಡ್ರೆ 2 ಕಪ್ ಮೈದಾ ಹಿಟ್ಟು ಹಾಕೋಬೇಕ್ರಿ. ಆಮೇಲೆ ಇನ್ನೂ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡಿನಿ. ಇದನ್ನು ಈಗ ಚಂದಾಗ ಕಲಿಸ್ಕೊಂಡು ನಂತರ ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಮೊಸರಿನಾಗ, ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಪೂರ್ತಿ ಅಳ್ಕೊಂಡು ಮಾಡಬಾರ್ದು, ಪೂರ ಗಟ್ಟೆನೂ ಇಡಬಾರ್ದ್ರಿ. ನಾನಿಲ್ಲೇ ಸೋಡಾ ಪುಡಿ ಹಾಕಿದ್ರಿಂದ ಒಂದು ಸ್ವಲ್ಪ ಜಾಸ್ತಿ ನೆನೆಸಿಟ್ಟೀನಿ. ಬೇಕಿಂಗ್ ಸೋಡಾ ಇತ್ತಂದ್ರೆ ಅಷ್ಟೇ ನೆನೆಸಿಡೋ ಅವಶ್ಯಕತೆ ಇಲ್ಲ. ನಾನು ಒಂದು 3 ರಿಂದ 4 ಗಂಟೆ ಆಗುವಷ್ಟು ನೆನೆಸಿ ನೋಡ್ರಿ. ಈಗ ಹಿಟ್ಟು ನೆನೆದೈತಿ ನೋಡ್ರಿಲ್ಲ, ತೋರ್ಸಾಕತ್ತೀನಿ. ಈಗ ಇನ್ನೊಮ್ಮೆ ಇದನ್ನು ಸ್ವಲ್ಪ ಹಿಂಗೆ ಬೀಟ್ ಮಾಡ್ಕೊಂಡಂಗೆ ಮಾಡಿಕೊಂಡು, ಈಗ ನೋಡ್ರಿ ಎಣ್ಣೆ ಒಳಗೆ ಈ ರೀತಿ ಈ ಬಜ್ಜಿನ ಬಿಡ್ಬೇಕಾಕೈತಿ. ನಿಮಗೆ ಹೆಂಗೆ ಕಂಫರ್ಟ್ ಐತಿ ಹಂಗೆ ಬಜ್ಜಿ ಮಾಡ್ಕೊರಿ. ನಾನಿಲ್ಲೇ ಈ ಥರ ಬಜ್ಜಿನ ಮಾಡ್ಕೊಂಡಿನಿ. ಮೈಸೂರು ಬಜ್ಜಿನ ಹಿಂಗೆ ಮಾಡಿರ್ತಾರಲ್ರಿ, ಒಂದು 2-3 ಸತಿ ಟ್ರೈ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತ್ರಿ, ದುಂಡಾಗ ಬರ್ತಾವು. ಹಿಟ್ಟು ಹದಾನ ನೀವು ಕರೆಕ್ಟಾಗಿ ಕಲಿಸ್ಕೋಬೇಕು. ಈಗ ನೋಡ್ರಿ ಮೈಸೂರು ಬಜ್ಜಿ ಅಂತೂ ರೆಡಿ ಆದವು. ಕೊಬ್ಬರಿ ಚಟ್ನಿ ಜೊತೆಗೆ ಈ ಮೈಸೂರು ಬಜ್ಜಿನ ಈ ಹತ್ತಿರೋ ಮಳಿಗೆ ಎಂಜಾಯ್ ಮಾಡ್ಕೊತ ತಿನ್ನಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಹಂಗೆ ಕಮೆಂಟು ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಭೇಟಿಯಾಗೋಣಂತ್ರಿ.